ನಾನು ಇವತ್ತು ತರಕಾರಿ ಎಲ್ಲ ತೊಗೊಂಬಂತೀವಿ, ಜೋಡಿಸ್ದೆ ಎಲ್ಲ ತರಕಾರಿಗಳೆಲ್ಲನೂ ತೊಳೆದು ಫ್ರಿಜ್ಜಲ್ಲಿಟ್ಟೆ. ಇವಾಗ ಮಸಾಲೆ ರೊಟ್ಟಿ ಮಾಡ್ತಾಯಿದ್ದೀನಿ. ಅದ್ರ ಜೊತೆ ಬೇಗ ಬೇಗ ಈರುಳ್ಳಿ ಎಲ್ಲ ಹೆಚ್ಕೊಂಡು ನೈಟು ಮಸಾಲೆ ರೊಟ್ಟಿ ಮತ್ತು ಚಟ್ನಿ ಮಾಡ್ತಾಯಿದ್ದೀನಿ. ಅದನ್ನೇನು ನಾನು ರೆಸಿಪಿ ಅಂತ ಮಾಡ್ತಾಯಿಲ್ಲ, ಸುಮ್ಮನೆ ಹಾಗೆ ಎಲ್ಲ ಹೆಚ್ಕೊಂಡಿದ್ನಲ್ಲ, ಇಲ್ಲ ನಾನು ಏನೇನು ಹಾಕ್ತೀನಿ ಅಂತ ಮಸಾಲೆ ರೊಟ್ಟಿಗೆ ಹಾಗೆ ಒಂದು ಕ್ಲಿಪ್ಪಿಂಗ್ ತೆಗೆದಿಟ್ಟಿದ್ದೀನಿ. ಅದನ್ನು ಕೂಡ ಹಾಕ್ತೀನಿ ನೋಡಿ. ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದಮೇಲೆ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ನಾನು ನೈಟು ಮಸಾಲೆ ರೊಟ್ಟಿ ಮಾಡ್ತಾಯಿದ್ದೀನಿ. ನಾನು ಆಲ್ಮೋಸ್ಟು ರೊಟ್ಟಿ ಚಪಾತಿ ಅದನ್ನೆಲ್ಲ ನೈಟೇ ಜಾಸ್ತಿ ಮಾಡ್ತೀನಿ, ಬೆಳಗ್ಗೆಗಿಂತ. ದೋಸೆ ಇಡ್ಲಿ ಅದನ್ನೆಲ್ಲ ಬೆಳಗ್ಗೆ ಮಾಡ್ತೀನಿ. ರೊಟ್ಟಿ ಚಪಾತಿ ಆ ಥರದ್ದು ಏನಾದರೂ ಮಾಡಬೇಕು ಅಂದರೆ ನೈಟ್ ಮಾಡ್ತೀನಿ. ಮಸಾಲೆ ಜೊತೆ ಅಕ್ಕಿ ಹಿಟ್ಟನ್ನು ಫಸ್ಟ್ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೋತೀನಿ. ನಾನು ಮಾಮೂಲಿ ತಣ್ಣೀರೇ ಹಾಕ್ಕೋತಾ ಇದ್ದೀನಿ. ನಾನು ಈ ಥರ ಮಸಾಲೆ ರೊಟ್ಟಿ ಮಾಡ್ತೀನಿ. ನಾನು ಕ್ಯಾರೆಟನ್ನ ಸ್ವಲ್ಪ ಹಾಕಿದ್ದೀನಿ ಇವತ್ತು. ಕ್ಯಾರೆಟ್ ಮತ್ತು ಸೌತೆಕಾಯಿ ಬೇಕಾದರೂ ಹಾಕೋಬೋದು. ಸೌತೆಕಾಯಿ ತುರಿದ್ಬಿಟ್ಟು ಹಾಕಿದ್ರೂ ಕೂಡ ಮಸಾಲೆ ರೊಟ್ಟಿ ಚೆನ್ನಾಗಿರುತ್ತೆ ನೋಡಿ. ಈ ಥರ ನೀಟಾಗಿ ಕಲಸಿಟ್ಕೊಂಡಿದ್ದೀನಿ. ಒಂದೇ ಸಲ ಈ ಥರ ಪೂರ್ತಿಯಾಗಿ ಕಲಸಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದೇನು ಇಡೋದು ಬೇಡ, ಹಾಗೆ ಹಾಕ್ತೀನಿ ಇವಾಗ ನಾನು ನೋಡಿ. ಈಗ ಒಂದು ಎಣ್ಣೆ ಕವರ್ನ ತೊಗೊಂಡಿದ್ದೀನಿ. ಎಣ್ಣೆ ಕವರ್ಗೆ ಈ ಥರ ಉಂಡೆಗಳು ಮಾಡಿ ತಟ್ತೀನಿ. ಈಗ ಇದನ್ನು ಹಿಟ್ಟಲ್ಲಿ ಕೂಡ ಅಕ್ಕಿ ಹಿಟ್ಟಲ್ಲಿ ಹಾಕಿ ತಟ್ತಾರೆ ಮನೆ ಮೇಲೆ. ನಾನು ಈ ಥರ ಎಣ್ಣೆ ಕವರ್ ಮೇಲೇ ತಟ್ಬಿಡ್ತೀನಿ ರೊಟ್ಟಿನ. ಆ ಥರ ಆದರೆ ನಮ್ಮ ಮನೆಯವ್ರು ಇಷ್ಟಪಡಲ್ಲ ಅಂತ ಈ ಥರ ಕವರಲ್ಲೇ ಹಾಕಿಬಿಟ್ರೆ, ಇದಕ್ಕೆ ನೀರು ಹಾಕೋದು ಬೇಡ, ಮೇಲೆ ನೀರು ಸವರಿ ಹಾಕ್ತಾರೆ. ನಾನು ಈ ಥರ ಎಣ್ಣೆ ಕವರಲ್ಲೇ ರೊಟ್ಟಿನ ಮಾಡ್ತೀನಿ. ಇವಾಗ ತವಾ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಇವಾಗ ಇದ್ರ ಮೇಲೆ ನೀಟಾಗಿ ಈ ಥರ ತೆಗೆದು ಈ ಥರ ಹಾಕೋಬೇಕು. ಎಣ್ಣೆ ಕವರಲ್ಲಿ ಹಾಕಿದ್ರೆ ನೀಟಾಗಿ ಬರುತ್ತೆ ರೊಟ್ಟಿ. ಇವಾಗ ಇದ್ರ ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕ್ತೀನಿ. ಸಾಮಾನ್ಯವಾಗಿ ಮಸಾಲೆ ರೊಟ್ಟಿಗೆ ಎಣ್ಣೆ ಹಾಕಿದ್ರೇ ಚೆನ್ನಾಗಿ ಬರೋದು. ಪ್ಲೈನ್ ರೊಟ್ಟಿ ಆದರೆ ಏನು ಎಣ್ಣೆ ಬೇಡ, ಮಸಾಲೆ ರೊಟ್ಟಿಗೆಲ್ಲ ಎಣ್ಣೆ ಹಾಕಬೇಕು ರುಚಿ ಬರಬೇಕಂದ್ರೆ. ನೋಡಿ ಎಷ್ಟು ಚೆಂದ ಬರ್ತಾಯಿದೆ ಮಸಾಲೆ ರೊಟ್ಟಿ ನೋಡಿ. ಇವಾಗ ಎರಡೂ ಕಡೆ ಬೇಯಿಸಿದ್ದೀನಿ ರೊಟ್ಟಿನ. ಇವಾಗ ಚಟ್ನಿ ಹಾಕ್ತಾಯಿದ್ದೀನಿ. ರೊಟ್ಟಿ ಕೂಡ ರೆಡಿಯಾಗಿದೆ. ಇದರ ಜೊತೆಗೆ ತುಪ್ಪ, ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ನೋಡಿ. ನಾನು ಮಾಡಿರೋಂತಹ ಈ ಮಸಾಲೆ ರೊಟ್ಟಿ ಚಟ್ನಿ ತುಪ್ಪದ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಮಾಡ್ಕೊಳ್ಳಿ ಮನೇಲಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.